ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮೊಹರಂ ಹಬ್ಬವನ್ನು ಸರ್ವಧರ್ಮೀಯರು ಭಕ್ತಿ ಭಾವೈಕ್ಯತೆಯಿಂದ ಶ್ರದ್ಧಾ ಧಾರ್ಮಿಕವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮೊಹರಂ ಹಬ್ಬ ಆಚರಣೆ ನಿಷೇಧಿಸಲಾಗಿದೆ. ಇನ್ನುಳಿದ ಕಡೆಗಳೆಲ್ಲ ಹಿಂದೂ ಮುಸಲ್ಮಾನರೆಲ್ಲರೂ ಒಗ್ಗೂಡಿ ಹಬ್ಬವನ್ನು ಆಚರಿಸಿದರು. ಕಾಡ್ಸಿದ್ದಿ, ಹುಲಿ ಕುಣಿತ, ಕಳ್ಳಳ್ಳಿ, ಪುಚ್ಚಳ್ಳಿ, ಕರಡಿ ಕುಣಿತ ಸೇರಿದಂತೆ ಇತ್ಯಾದಿ ಸಾಂಪ್ರದಾಯಿಕ ಪೋಷಕಗಳೊಂದಿಗಿನ ಕುಣಿತ ಜರುಗಿದವು. ಧಾರ್ಮಿಕ ನಿಯಮಗಳಂತೆ ದೇವರನ್ನ ನಿಗದಿತ ದೇವರ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಲಾಯಿತು. ವಿಧಿವಿಧಾನಗಳಂತೆ ಎಲ್ಲ ಆಚರಣೆಗಳನ್ನು ಜರುಗಿಸಲಾಯಿತು. ಮೊಹರಂ ಕತ್ತಲು ರಾತ್ರಿಯಿಂದ ಭಕ್ತರು ದೇವರ ದರ್ಶನ ಮಾಡಿದರು ಹಾಗೂ ಅಲೆ ಕುಣಿಗೆ ಸಂಪ್ರದಾಯದಂತೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಕೊನೆ ದಿನವಾದ ಮಂಗಳವಾರದಂದು ಸಂಜೆ ದೇವರುಗಳನ್ನು ಉತ್ಸವದ ಮೂಲಕ ಕೊಂಡೊಯ್ಯುವ ಸಂದರ್ಭದಲ್ಲಿ ದೇವರ ಭಕ್ತಿಯಿಂದ ಹಿರಿಯರು, ಮಹಿಳೆಯರು, ಮಕ್ಕಳು ದೇವರು ಬರುವಿಕೆಗೆ ಅಡ್ಡ ಬೀಳುವುದರೊಂದಿಗೆ ಭಕ್ತಿಯನ್ನ ಮೆರೆದರು. ಹಾಗೆ ಶಾಸ್ತ್ರೋಕ್ತವಾಗಿ ದೇವರ ವಿಗ್ರಹಗಳನ್ನು ಗಂಗೆಯಲ್ಲಿ ಲೀನಗೊಳಿಸಲಾಯಿತು. ಮೊಹರಂ ಪ್ರಾರಂಭದಿಂದ ಕೊನೆಯ ದಿನದ ಉತ್ಸವದವರೆಗೂ ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ಹಬ್ಬ ಆಚರಿಸಿದರು. ಹಬ್ಬದ ದಿನಗಳಲ್ಲಿ ಮತ್ತು ಉತ್ಸವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರಗದಂತೆ ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ನೊಂದಿಗೆ ನಡೆಯಿತು. ವರದಿ ರಾಘವೇಂದ್ರ ಸಾಲೋಮನೆ, ರೈತ ಧ್ವನಿ ನ್ಯೂಸ್, ಹಾವೇರಿ. Aligranga.